ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗುತ್ತಿದೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದೀಗ ಅಡ್ವಾನ್ಸ್ಡ್ ಟೊವುಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅಂದರೆ ATAGSನ ಹೊಸ ಹಾಗೂ ಹಗುರವಾದ ಆವೃತ್ತಿಯ ಅಭಿವೃದ್ಧಿಯನ್ನು ವೇಗವಾಗಿ ಮುಂದುವರೆಸುತ್ತಿದೆ. ಈ ಹೊಸ ವೇರಿಯಂಟನ್ನು 15 ಟನ್ಗಳಿಗಿಂತ ಕಡಿಮೆ ತೂಕದಲ್ಲಿ ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೆಲಸ ನಡೆಯುತ್ತಿದೆ. 2026ರ ಒಳಗೆ ಇದರ ಪ್ರೋಟೋಟೈಪ್ ತಯಾರಿಸಿ ಆಂತರಿಕ ಪರೀಕ್ಷೆಗಳನ್ನು ಆರಂಭಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಹೊಸ ಗನ್ ಸಿಸ್ಟಮ್ ಭಾರತೀಯ ಸೇನೆಯ ಅತ್ಯಂತ ಪ್ರಮುಖ ಅಗತ್ಯವೊಂದನ್ನು ಪೂರೈಸಲು ರೂಪುಗೊಳ್ಳುತ್ತಿದೆ. ಅದು ಅಂದರೆ ಪರ್ವತ ಪ್ರದೇಶಗಳು ಹಾಗೂ ಕಠಿಣ ಭೂಭಾಗಗಳಲ್ಲಿ ಸುಲಭವಾಗಿ ಕಾರ್ಯನಿರ್ವಹಿಸಬಲ್ಲ ಹೈ ಮೊಬಿಲಿಟಿ ಆರ್ಟಿಲರಿ ಗನ್. ಇಂದಿನ ATAGS ಗನ್ಗಳ ತೂಕ ಸುಮಾರು 18 ಟನ್ ಇದ್ದರೆ ಈ ಹೊಸ ಆವೃತ್ತಿ ಅದಕ್ಕಿಂತಲೂ ಕಡಿಮೆ ತೂಕ ಹೊಂದಿರಲಿದೆ. ಈ ಹೊಸ ವಿನ್ಯಾಸಕ್ಕೆ ಅಡ್ವಾನ್ಸ್ಡ್ ಲೈಟ್ ಟೊವುಡ್ ಗನ್ ಸಿಸ್ಟಮ್ ALTGS ಎಂದು ಹೆಸರನ್ನು ಇಡಲಾಗಿದೆ. ಈ ALTGSಗಾಗಿ ಅಗತ್ಯವಿರುವ ಪ್ರಮುಖ ಇಂಜಿನಿಯರಿಂಗ್ ವಿನ್ಯಾಸ ಮತ್ತು ತಂತ್ರಜ್ಞಾನಗಳ ಪರಿಶೀಲನೆ ಈಗಾಗಲೇ ಪೂರ್ಣಗೊಂಡಿದೆ. ಅಧಿಕಾರಿಗಳ ಪ್ರಕಾರ 2026ರ ಆರಂಭದಲ್ಲೇ ಹೊಸ ಭಾಗಗಳ ಖರೀದಿ ಪ್ರಕ್ರಿಯೆ ಆರಂಭವಾಗಲಿದೆ. ಅದಾದ ಬಳಿಕ ತಕ್ಷಣವೇ ಪ್ರೋಟೋಟೈಪ್ ಅಸೆಂಬ್ಲಿ ಶುರುವಾಗುತ್ತದೆ ಮತ್ತು 2026ರ ಅಂತ್ಯದೊಳಗೆ ಆಂತರಿಕ ಪರೀಕ್ಷೆಗಳು ನಡೆಯಲಿವೆ. ಈ ವೇಗದ ಅಭಿವೃದ್ಧಿಯ ಹಿಂದಿನ ಮುಖ್ಯ ಕಾರಣ ಎತ್ತರದ ಪರ್ವತ ಪ್ರದೇಶಗಳು ಮತ್ತು ಕಠಿಣ ಯುದ್ಧ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಬಲ್ಲ ಶಕ್ತಿಶಾಲಿ ಗನ್ ವ್ಯವಸ್ಥೆಯ ತುರ್ತು ಅವಶ್ಯಕತೆ ಭಾರತದ ಸೇನೆಗಿದೆ. ಈ 15 ಟನ್ ಗುರಿಯನ್ನು ತಲುಪಲು ALTGSನಲ್ಲಿ ಹಲವು ಮಹತ್ವದ ವಿನ್ಯಾಸ ಮತ್ತು ಬದಲಾವಣೆಗಳನ್ನು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಗನ್ನಲ್ಲಿ ಬಳಸಲಾಗುವ ಚೇಂಬರ್ ಗಾತ್ರವನ್ನು ಹಳೆಯ ATAGSನ 25 ಲೀಟರ್ನಿಂದ ಕಡಿಮೆ ಮಾಡಿ 23 ಲೀಟರ್ಗೆ ತರಲಾಗಿದೆ. ಅದೇ ರೀತಿ ಬ್ಯಾರಲ್ ಕೂಡ ಹಗುರವಾದ ವಿನ್ಯಾಸದಲ್ಲಿ ಮಾಡಲಾಗಿದೆ. ಆದರೂ ATAGSನ ಹೆಸರಾದ ಅತ್ಯಾಧುನಿಕ ಆಲ್ ಎಲೆಕ್ಟ್ರಿಕ್ ಡ್ರೈವ್ ಸಿಸ್ಟಮ್ ಅನ್ನು ಇಲ್ಲಿ ಕೂಡ ಉಳಿಸಿಕೊಳ್ಳಲಾಗಿದೆ. ಇದು ಹಳೆಯ ಹೈಡ್ರಾಲಿಕ್ ವ್ಯವಸ್ಥೆಗಿಂತ ಕಡಿಮೆ ನಿರ್ವಹಣೆ ಬೇಕಾಗುವಂಥದ್ದು ಮತ್ತು ಫೀಲ್ಡ್ನಲ್ಲಿ ಹೆಚ್ಚು ನಂಬಿಕಸ್ಥ ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಈ ALTGSನ ಯೋಜನೆಯ ತಂತ್ರಾತ್ಮಕ ಮಹತ್ವ ಅತ್ಯಂತ ದೊಡ್ಡದು. ರಕ್ಷಣಾ ಮೂಲಗಳ ಪ್ರಕಾರ ಈ ಗನ್ ಯಶಸ್ವಿಯಾಗಿ ಸಾಬೀತಾದಲ್ಲಿ ಭಾರತೀಯ ಸೇನೆಯ ಅಗತ್ಯವು ಮೊದಲ ಹಂತದಲ್ಲಿ ಸುಮಾರು 400 ಗನ್ಗಳು ಮತ್ತು ಮುಂದಿನ 10ರಿಂದ 15 ವರ್ಷಗಳಲ್ಲಿ ಅದು 1200 ಗನ್ಗಳವರೆಗೂ ಹೋಗುವ ಸಾಧ್ಯತೆ ಇದೆ. ಈ ವ್ಯವಸ್ಥೆ ಹಳೆಯ 105 mm ಇಂಡಿಯನ್ ಫೀಲ್ಡ್ ಗನ್ ಮತ್ತು ಲೈಟ್ ಫೀಲ್ಡ್ ಗನ್ಗಳು ಹಾಗೂ 130 mm M46 ಕ್ಯಾಟ್ಪಲ್ಟ್ ಗನ್ಗಳಿಗೆ ಸಂಪೂರ್ಣ ಬದಲಿಯಾಗಿ ಬರಲಿದೆ. ಎಲ್ಲವೂ ಯೋಜನೆಯಂತೆ ನಡೆದರೆ 2026ರ ಅಂತ್ಯದ ಪರೀಕ್ಷೆಗಳ ಬಳಿಕ 2029 ಮತ್ತು 2030ರೊಳಗೆ ALTGS ಸೇನೆಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಭಾರತವು ವಿಶ್ವದಲ್ಲೇ ಮೊದಲ ಬಾರಿಗೆ 15 ಟನ್ಗಿಂತ ಕಡಿಮೆ ತೂಕದ 155 mmನ 52 ಕ್ಯಾಲಿಬರ್ ಹೊಂದಿರುವ ಸಂಪೂರ್ಣ ಸ್ವದೇಶಿ ಟೊವುಡ್ ಆರ್ಟಿಲರಿ ಗನ್ನನ್ನು ಹೊಂದಿದ ದೇಶವಾಗಲಿದೆ. ಇದು ಡಿಜಿಟಲ್ ಫೈರ್ ಕಂಟ್ರೋಲ್ ಸಿಸ್ಟಮ್, ಸ್ಮಾರ್ಟ್ ಅಮ್ಯುನೇಷನ್ ಹೊಂದಾಣಿಕೆ ಮತ್ತು 6ನೇ ತಲೆಮಾರಿನ ತಂತ್ರಜ್ಞಾನಗಳೊಂದಿಗೆ ಬರಲಿದೆ. ಇದರಿಂದ ದಕ್ಷಿಣ ಕೊರಿಯಾದ EVO-105 ಮತ್ತು ಫ್ರಾನ್ಸ್ನ ಕೈಸರ್ ತರಹದ ವ್ಯವಸ್ಥೆಗಳಿಗಿಂತಲೂ ತೂಕ, ಶಕ್ತಿ ಅನುಪಾತದಲ್ಲಿ ಭಾರತ ಮುನ್ನಡೆಯಲಿರಲಿದೆ. ಒಟ್ಟಿನಲ್ಲಿ ALTGS ಭಾರತೀಯ ಸೇನೆಗೆ ಅದ್ಭುತವಾದ ಅಗ್ನಿಶಕ್ತಿ, ಚುರುಕುತನ ಮತ್ತು ತಂತ್ರಜ್ಞಾನಾತ್ಮಕ ಮೇಲುಗೈ ನೀಡಲಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.